ಓ ಏನಪ್ಪಾ ಇದು ಇಷ್ಟ ಕಡಿಮೆ ರೇಟ್ಗೆ ಚಾನಲ್ ಮಾನಿಟೈಸ್ ಆಗ್ತಾ ಇದೆ ಅಂತ ಬಂದ್ರಲ್ಲ, ನಾನ್ ಬರೀ ಥಂಬ್ನೇಲ್ ಹಾಕಿ ತೋರಿಸಿದೀನಿ. ಬಟ್ ಆಕ್ಚುಲ್ ಆಗಿ ಮಾರ್ಕೆಟ್ ನಲ್ಲಿ ಈ ತರದ ಬಿಸ್ನೆಸ್ ನಡೀತಾ ಇದೆ. ₹100 ಕೊಟ್ರೆ ಸಾಕು ನಿಮ್ಮ ಚಾನಲ್ ಮಾನಿಟೈಸ್ ಮಾಡಿಕೊಡ್ತಾರೆ, ಜೊತೆಗೆ ₹1 ವಾಪಸ್ ಕೂಡ ಕೊಡ್ತಾರೆ. ಅದ್ರ ಮೇಲೆ ಕಂಡೀಷನ್ಸ್ ನ ಅಪ್ಲೈ ಮಾಡೋದು ಅದು ಬೇರೆ ಮಾತು. ಈ ತರದ ಬಿಸ್ನೆಸ್ ಮಾಡೆಲ್ಗೆ ಫ್ಯಾನ್ಸಿ ವರ್ಡ್ ಬಂದು ಪೇಡ್ ಮಾನಿಟೈಸೇಷನ್. ಸೊ ಈ ತರದ ಪೇಡ್ ಮಾನಿಟೈಸೇಷನ್ ಮಾಡೋದ್ರಿಂದ ನಿಮ್ಮ ಚಾನಲ್ಗೆ ಏನೆಲ್ಲ ಯೂಸ್ ಇದೆ ಹಾಗೂ ಏನೆಲ್ಲ ಪ್ರಾಬ್ಲಮ್ಸ್ ಗಳು ಇವೆ, ಚಾನಲ್ ನ ಈ ರೀತಿ ಪೇಡ್ ಮಾನಿಟೈಸೇಷನ್ ಮಾಡಿಸಬಹುದಾ ಅಥವಾ ಮಾಡಿಸಬಾರ್ದಾ, ಮಾನಿಟೈಸ್ ಆದ್ಮೇಲೆ ಚಾನಲ್ ಗ್ರೋ ಆಗುತ್ತಾ, ಎಲ್ಲದನ್ನ ಡೀಟೇಲ್ ಆಗಿ ಟ್ರಾನ್ಸ್ಪರೆನ್ಸಿ ಆಗಿ ಏನೂ ಕೂಡ ಮುಚ್ಚಿಡದೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಏನು ಕೂಡ ಮುಚ್ಚಿಡದೆ ಈಗ ಡಿಸ್ಕಸ್ ಮಾಡೋಣ. ಬರೀ ಇಂಥದೆಯಾ? ನಿಮ್ಗೂ ಕೂಡ ಈ ರೀತಿ ಇನ್ಫಾರ್ಮೇಶನ್ ಬಂದಿರುತ್ತೆ ಅಥವಾ ಎಲ್ಲಾದ್ರೂ ಕೇಳಿರ್ತೀರಾ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ವಾ, ವಾಚ್ ಟೈಮ್ ಬರ್ತಿಲ್ವಾ, ಟೆನ್ಷನ್ ಯಾಕೆ ಮಾಡ್ಕೊಳ್ತೀರಾ, ಇಷ್ಟ ಹಣ ಕೊಟ್ಟು ನಿಮ್ಮ ಚಾನಲ್ ನ ಮಾನಿಟೈಸ್ ಮಾಡ್ಕೊಳ್ಳಿ. ನಾವಿರೋದು ಯಾಕೆ? ದುಡ್ಡು ಕೊಟ್ರೆ ನಿಮ್ಗೆ 1000 ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ, ಇವನ್ 4000 ವಾಚರ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಯೂಟ್ಯೂಬ್ ಅವರು ಇದನ್ನ ಕಂಪ್ಲೀಟ್ ಮಾಡಕ್ಕೆ 1 ವರ್ಷ ತಗೊಳ್ರಪ್ಪ ಅಂತ ಕೊಟ್ರೆ ನಿಮ್ಗೆ 1 ದಿನದಲ್ಲಿ ಈ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ ಕೊಡ್ತಾರೆ, ಅವರಿಗೆ ನೀವು ದುಡ್ಡು ಕೊಟ್ರೆ. ಬಟ್ ನಿಮ್ಗೆ ಆ ಎಲ್ಲ ಏನ್ ಸಬ್ಸ್ಕ್ರೈಬರ್ಸ್ ಸಿಗ್ತಾರಲ್ಲ, ಅವರು ನಿಮ್ಮ ಚಾನಲ್ ನ ಅಥವಾ ಕಂಟೆಂಟ್ ನ ನೋಡಿ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿರಲ್ಲ, ನೀವು ಕೊಟ್ಟಿರುವಂತಹ ದುಡ್ಡನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಸೊ ನೀವು ದುಡ್ಡು ಕೊಟ್ಟೇನೋ ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿಸಿ ಚಾನಲ್ ನ ಮಾನಿಟೈಸ್ ಮಾಡಿಸ್ಕೋತೀರಾ, ನಿಮ್ಮ ಚಾನಲ್ ಮಾನಿಟೈಸ್ ಕೂಡ ಆಯ್ತು. ಈಗ ಇಲ್ಲೇ ಪ್ರಾಬ್ಲಮ್ ಆಗೋದು, ನೀವು ನಿಮ್ಮ ಚಾನಲ್ ಮಾನಿಟೈಸ್ ಆಗ್ಲಿ ಅಂತ ದುಡ್ಡು ಕೊಟ್ಟಿರ್ತೀರಾ, ಮಾನಿಟೈಸ್ ಆದ್ಮೇಲೆ ಅರ್ನಿಂಗ್ಸ್ ಆಗೋಕೆ ಕೊಟ್ಟಿರಲ್ಲ. ಅರ್ನಿಂಗ್ಸ್ ಎಲ್ಲಾಗೋದು? ಕರೆಕ್ಟ್, ವ್ಯೂಸ್ ಬರೋದ್ರಿಂದ. ಬಟ್ ಆ ಬಂದಂತಹ 1K ಸಬ್ಸ್ಕ್ರೈಬರ್ ಇಂದ ನಿಮ್ಮ ಚಾನಲ್ಗೆ ವ್ಯೂಸ್ ಬರುತ್ತಾ? ಬರದೇ ಇಲ್ಲ. ಯಾಕಂದ್ರೆ ಅವೆಲ್ಲ ಬಾಟ್ ಸಬ್ಸ್ಕ್ರೈಬರ್ಸ್. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಫೇಕ್ ಸಬ್ಸ್ಕ್ರೈಬರ್ಸ್. ನಿಮ್ಮ ಚಾನಲ್ ನಲ್ಲಿ ವ್ಯೂಸ್ ಬರೋದು ನಿಮ್ಮ ಆಡಿಯನ್ಸ್ ಇಂದ. 1000 ಸಬ್ಸ್ಕ್ರೈಬರ್ಸ್ ಹಿಡ್ಕೊಂಡು ಬರೇ 5-6 ವ್ಯೂಸ್ ಬರ್ತಾ ಇದ್ರೆ ನಿಮ್ಗೂ ಚೆನ್ನಾಗ್ ಅನ್ಸಲ್ಲ, ನಿಮ್ಗ್ ಬಿಡಿ ಯೂಟ್ಯೂಬ್ಗೂ ಚೆನ್ನಾಗ್ ಅನ್ಸಲ್ಲ. ಸೊ ಅದಕ್ಕೆ ಯೂಟ್ಯೂಬ್ ಏನ್ ಮಾಡುತ್ತೆ, ನಿಮ್ಮ ಚಾನಲ್ ರೀಚ್ ನ ಹೇಗೆ ಅಂತ ಕನ್ಫ್ಯೂಸ್ ಆಗ್ತಾ ಇದೆನಾ? ಬನ್ನಿ ಇನ್ನು ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ತೀನಿ. ನಿಮ್ಮ ಚಾನೆಲ್ ನಲ್ಲಿ ನೀವೇನ್ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಆ ವಿಡಿಯೋ ಮೊದಲು ನಿಮ್ಮ ಸಬ್ಸ್ಕ್ರೈಬರ್ಸ್ ಹತ್ರ ಹೋಗುತ್ತೆ. ಅಂದ್ರೆ ನಿಮ್ಮ ಕೋರ್ ಆಡಿಯನ್ಸ್ ಯಾರೆಲ್ಲ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ತಾರಲ್ಲ ಅವರು ಆ ಒಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡಿದ್ರೆ, ಎಲ್ರೂ ಕ್ಲಿಕ್ ಮಾಡ್ಲೇಬೇಕಂತ ಏನಿಲ್ಲ, 100 ಜನದಲ್ಲಿ 7 ಜನ ಆದ್ರೂ ಕ್ಲಿಕ್ ಮಾಡಿ ನೋಡಿದ್ರೆ ನಿಮ್ಮ ಆ ವಿಡಿಯೋ ಚೆನ್ನಾಗಿದೆ ಅಂತ ಯೂಟ್ಯೂಬ್ ತಿಳ್ಕೊಳ್ಳುತ್ತೆ. ಸೊ ನಿಮ್ಗೆ ಆ 7 ಜನ ಕ್ಲಿಕ್ ಮಾಡಿದ್ರು ಅಂತ ಹೇಗ್ ಗೊತ್ತಾಗುತ್ತೆ? ಅದೇ ನಾವು ಅನ್ನೋದು CTR ಅಂದ್ರೆ ಕ್ಲಿಕ್ ಥ್ರೂ ರೇಟ್. ಅದನ್ನ ನೀವು YT ಸ್ಟುಡಿಯೋದಲ್ಲಿನೇ ಚೆಕ್ ಮಾಡಬಹುದು. ಇಲ್ಲಿ ಎಕ್ಸಾಂಪಲ್ ಗೆ ನೋಡಿ, ನನ್ನ ವಿಡಿಯೋದಲ್ಲಿ ಇಲ್ಲಿ 16% ಅಂತ ತೋರಿಸ್ತಾ ಇದೆ. ಅಂದ್ರೆ 100 ಜನರ ಮುಂದೆ ಈ ವಿಡಿಯೋ ತೋರಿಸಿದಾಗ 16 ಜನ ಅದನ್ನ ಕ್ಲಿಕ್ ಮಾಡಿದ್ದಾರೆ ಅಂತ. ಸೊ ಇದು ಮಿನಿಮಮ್ 6 ರಿಂದ 7 ಇದ್ರು ಓಕೆ. ಇಂತಹ ಸಿಚುವೇಶನ್ ಅಲ್ಲಿ ನಿಮ್ಮ ಹತ್ರ ಬರೀ ಫೇಕ್ ಸಬ್ಸ್ಕ್ರೈಬರ್ಸ್ ಇದಾರೆ ಅಂದ್ರೆ ಆಸ್ ಯೂಶುವಲ್ ಅವರಿಗೆ ನಿಮ್ಮ ವಿಡಿಯೋಸ್ ನ ಯೂಟ್ಯೂಬ್ ತೋರಿಸುತ್ತೆ, ಅವ್ರು ಯಾರು ವಿಡಿಯೋಸ್ ನ ಕ್ಲಿಕ್ ಮಾಡಲ್ಲ. ಕ್ಲಿಕ್ ಮಾಡಿಲ್ಲ ಅಂದ್ರೆ CTR ತಾನೇ ಕಡಿಮೆ ಆಗುತ್ತೆ. CTR ಕಡಿಮೆ ಆದ್ರೆ ಯೂಟ್ಯೂಬ್ ಆ ಒಂದು ವಿಡಿಯೋನ ಮತ್ತಷ್ಟು ಜನಕ್ಕೆ ರೆಕಮೆಂಡ್ ಮಾಡಲ್ಲ, ಅಲ್ಲೇ ನಿಮ್ಮ ರೀಚ್ ಡೌನ್ ಆಗುತ್ತೆ. ಬಟ್ ಎಸ್, ಪೇಡ್ ಮಾನಿಟೈಸೇಷನ್ ಮಾಡ್ಕೊಂಡು ನಂತರ ಚಾನಲ್ ನಲ್ಲಿ ಒಳ್ಳೆ ಕಂಟೆಂಟ್ ನ ಹಾಕಿ ಚಾನಲ್ ನ ಗ್ರೋ ಮಾಡ್ಕೊಂಡವರು ಇದ್ದಾರೆ. ಬಟ್ ಅದರ ಪರ್ಸೆಂಟೇಜ್ ತುಂಬಾನೇ ಕಡಿಮೆ. ಅದಕ್ಕೆ ಆದಷ್ಟು ಆರ್ಗ್ಯಾನಿಕ್ ಸಬ್ಸ್ಕ್ರೈಬರ್ಸ್ ಮೇಲೆ ಫೋಕಸ್ ಮಾಡಿ, ಅಂದ್ರೆ ಜೆನ್ವಿನ್ ಸಬ್ಸ್ಕ್ರೈಬರ್ಸ್. ನಿಮ್ಮ ಕಂಟೆಂಟ್ ನಲ್ಲಿ ಪವರ್ ಇದೆ ಅಂದ್ರೆ 1 ವಿಡಿಯೋ ಸಾಕು ಕಣ್ರಿ, ಆ 1000 ಸಬ್ಸ್ಕ್ರೈಬರ್ಸ್ ಆ ಒಂದು ವಿಡಿಯೋದಿಂದಾನೇ ಬರ್ತಾರೆ. ಸೊ ಸುಮ್ನೆ ಪೇಡ್ ಮಾನಿಟೈಸೇಷನ್ ಮಾಡ್ಕೊಂಡು ಡೈಲಿ 4 ರಿಂದ 6 ಪೈಸೆ ಅರ್ನಿಂಗ್ಸ್ ಆಗ್ತಿದೆ ಅಂದ್ರೆ ನಿಮ್ಗೂ ಕೂಡ ಡಿಮೋಟಿವೇಶನ್ ಆಗುತ್ತೆ. ನೀವೇ ಖುದ್ದಾಗಿ ನಿಮ್ಮ ಚಾನಲ್ ನ ರೀಚ್ ಡೌನ್ ಕೂಡ ಮಾಡ್ಕೋತೀರಾ. ಇದರ ಒಂದು ಪಾಸಿಟಿವ್ ಸೈಡ್ ಏನಪ್ಪಾ ಅಂದ್ರೆ, ಅಬ್ಬಬ್ಬಾ ಅಂತ ನೀವು ನಿಮ್ಮ ಚಾನಲ್ ಮಾನಿಟೈಸ್ ಆಗಿದೆ, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದೀರಾ ಅಂತ ಎಲ್ಲರ ಹತ್ರ ಹೇಳ್ಕೋಬಹುದು. ಇವನ್ ಸ್ಟೇಟಸ್ ಕೂಡ ಹಾಕಿ ಎಲ್ರಿಗೂ ತಿಳಿಸಬಹುದು. ಬಟ್ ಆ ಸ್ಟೇಟಸ್ ಕೂಡ 24 ಗಂಟೆ ಆದ್ಮೇಲೆ ಡಿಲೀಟ್ ಆಗುತ್ತೆ. ಹಾಗಂತ ನಾನಿಲ್ಲಿ ಪೇಡ್ ಮಾನಿಟೈಸೇಷನ್ ಫೇಕ್ ಅಂತ ಹೇಳ್ತಾ ಇಲ್ಲ. ಅವರು ಕೂಡ ನಿಮ್ ದುಡ್ಡನ್ನ ತಗೊಂಡು ಅವರ ಎಲೆಕ್ಟ್ರಿಸಿಟಿ, ವೈಫೈ, ಎಫರ್ಟ್ ನ ಯೂಸ್ ಮಾಡಿ ನಿಮ್ಮ ಚಾನಲ್ ಮಾನಿಟೈಸ್ ಮಾಡಿ ಕೊಡ್ತಾರೆ. ಸೊ ಇದು ನಿಮ್ಮ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಇರೋದು, ನೀವು ನಿಮ್ಮ ಚಾನಲ್ ನ ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡ್ತೀರಾ ಅಥವಾ ಶಾರ್ಟ್ ಕಟ್ ನ ತಗೊಂಡು ಪೇಡ್ ಮಾನಿಟೈಸೇಷನ್ ಮಾಡ್ಕೋತೀರಾ ಅಂತ. ಈ ಒಂದು ಡೌಟ್ ತುಂಬಾನೇ ಜನಕ್ಕೆ ಇದೆ. ನನ್ನ ವಿಡಿಯೋಸ್ ನಲ್ಲಿ ನಾನು ಈ ವಿಡಿಯೋನ ಶೇರ್ ಮಾಡಿ ಅಂತ ಎಲ್ಲೂ ಜಾಸ್ತಿ ಹೇಳ್ಕೊಳ್ಳಲ್ಲ, ಬಟ್ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಯಾಕಂದ್ರೆ ತುಂಬಾ ಜನ ಪೇಡ್ ಮಾನಿಟೈಸೇಷನ್ ಮಾಡ್ಕೋಬೇಕು ಅಥವಾ ಮಾಡ್ಕೋಬಾರ್ದು ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಸೊ ಅವರಿಗೆ ಡಿಸಿಷನ್ ತಗೊಳಕ್ಕೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ನಿಮ್ಗೆ ಒಂದು ಲಾಸ್ಟ್ ಡೌಟ್ ಇಲ್ಲಿ ಬಂದಿರಬಹುದು, ಇವನಿಗೆ ಹೆಂಗಪ್ಪ ಇದ್ರ ಬಗ್ಗೆ ಗೊತ್ತು ಅಂತ. ನೋಡಿ, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಏನಿದಾರಲ್ಲ, ಅವರು ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡೋರು ಇದ್ದಾರೆ ಹಾಗೂ ಪೇಡ್ ಮಾನಿಟೈಸೇಷನ್ ಮಾಡಿಸ್ಕೊಂಡವರು ಇದ್ದಾರೆ. ಸೊ ಈ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲ ರೀ, ಸಿಗರೆಟ್ ಸೇದಲ್ಲ ಅಂದ್ರೆ ಸಿಗರೆಟ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗಲ್ವಾ?